ನಿಮ್ಗೆ ತಾಕತ್ತು ಅಂತ ಏನಾರು ಇದ್ರ, ಧೈರ್ಯ ಅಂತ ಏನಾರು ಇದ್ದಿದ್ರ ನೀವು ಇಲ್ಲಿಗೆ ಬರ್ಬೋದಾಯ್ತು. ಆದಿ ಬೀದಿಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಲ್ಲ ಅಂತಾರೆ. ಆದಿ ಬೀದಿಯವರೆಲ್ಲರೂ ನಿಮ್ಗೆ ಓಟ್ ಹಾಕಿರೋದು. ಆದಿ ಬೀದಿ ಫುಟ್ಪಾತ್ ಜನ, ಪೇಪರ್ ಎತ್ತವರು, ಖಜಾನೆ ಮಾಡೋರು, ಹೊಸಗತ್ ಕಕ್ಕ ಎತ್ತಾಕವ್ರೆಲ್ಲವೇ ನಿಮ್ಗೆ ಓಟ್ ಹಾಕಿರೋದು ಗುರು. ಇವತ್ತು JDS ಬರೋದು, ಕಾಂಗ್ರೆಸ್ಸು ಸರ್ವನಾಶದ ಸದಸ್ಯದ ಹೊಳಿ. ನಾನು ಈ ಒಂದು ಪಕ್ಷದಲ್ಲಿ ಬಂದಿದ್ದೀನಿ, CM ಆಗಿದ್ದೀವಿ. ಈ ಪಕ್ಷ ಸರ್ಕಾರ ಬಂದ ತಕ್ಷಣ 5,000 ಜನಕ್ಕೆ ಉದ್ಯೋಗ ಕೊಟ್ಬಿಡ್ತೀನಿ. ವರ್ಷಕ್ಕೆಂತೆ 50,000 ಜನಕ್ಕೆ ಅಂತೆ ಅಲ್ವಾ. ವಿಧಾನಸೌಧದಲ್ಲಿ ಕೂತ್ಕೊಂಡಿರೋರು ಅಡ್ಡ ಮಾತಾಕ್ಬಿಟ್ಟು ಬಂದರೆ ಮಿಸ್ಟರ್ DK ಶಿವಕುಮಾರ್ ಅವರೇ, ನೀವು ಎಷ್ಟರ ಮಟ್ಟಿಗೆ ಗುಂಡಾಗಿರಿ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನೀವು ಗುಂಡಾಗಿರಿ ಪಕ್ಷನೇ, ನೀವು ಗುಂಡಾಗಿರಿನೇ. ಏನಾರು ಗುಂಡಾಗಿರಿ ಪಕ್ಷ ಏನಾರು ಗುಂಡಾಗಿರಿ ಮಾಡ್ತಾ ಅಂತ ಏನಾರು ಇದ್ರ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ರೈತರ ಪಾದ ಮೇಲೆ ಕೈ ಇಡೋಗಿಲ್ಲ ಅಂದ್ರೆ ಅವ್ರ ಜಮೀನು ನೀವು ಮುಟ್ಟಂಗಿಲ್ಲ. ನೀವು ಮುಟ್ರ ಭಸ್ಮ ಆಯ್ತೀರಿ. ರೈತರ ಸಾಪ ಇಲ್ಲಿ ಏನೇನಾಗಿದೆ ಅನ್ನೋಕ್ಕಿಂತ ಏನೇನು ಮಾಡಬೇಕು ಅನ್ನೋದು ಮುಖ್ಯ. ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ನಿಜವಾದಂಥ ಹೋರಾಟಗಾರರು, ರೈತರ ಹೆಣ್ಣುಮಕ್ಳು, ರೈತರ ಹೆಂಡತಿಯರು. ಯಾರು ಇಲ್ಲಿ ಕಾಸಿಸ್ಕೊಂಡು ಬಂದಿಲ್ಲ. ನಾನು ಕೂಡ ಅನೂರಿಂದ ಬಂದಿದ್ದೀನಿ ಅಂತಂದ್ರ ಇವ್ರ ಪರವಾಗಿ. ನಾನು ಈ ಊರ ಹೆಣ್ಮಗಳಲ್ಲ. ಕೆಲವರು ಟ್ರೋಲ್ ಮಾಡ್ಬೋದು, ಇವ ಅಮ್ಮ ಕಾಂಗ್ರೆಸ್ ಪರ ಮಾತಾಡ್ತಾ ಇದ್ಲು, BJP ಪರ ಮಾತಾಡ್ತಿಲ್ಲ. ಐ ಡೋಂಟ್ ಕೇರ್. ನಾನು ರೈತರ ಪರ ಮಾತಾಡಕ್ ಬಂದಿದ್ದೀನಿ. ನ್ಯಾಯ ಎಲ್ಲಿರುತ್ತೆ ಅಲ್ಲಿರ್ತೀನಿ, ಸತ್ಯ ಎಲ್ಲಿರುತ್ತೆ ಅಲ್ಲಿರ್ತೀನಿ. ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಹೋರಾಟ ಎಲ್ಲಿ ಅನ್ಯಾಯ ಇದ್ದದೋ ಅಲ್ಲಿ ನಾನೊಬ್ಳೆ ಹೋರಾಟ ಮಾಡ್ತೀನಿ. ಗುಂಪು ಏನು ಕಟ್ಕೊಂಡು ಹೋಗಲ್ಲ, ಧೈರ್ಯ ನನಗಿದೆ. ಇಲ್ಲಿ ಮಾನ್ಯ DK ಶಿವಕುಮಾರ್ ಏನ್ ಹೇಳೋದಂದ್ರ, ಅವ್ರು ಹೇಳ್ತಾರೆ ಕುಮಾರಸ್ವಾಮಣ್ಣವ್ರ ಇದ್ ಕಾಲದಲ್ಲಿ ಇವರು ರೈತರ ಭೂಮಿನ ಟಚ್ ಮಾಡಕ್ ಹೋಗಿದ್ರು ಅಂತಾರ. ಹೌದು, ಕುಮಾರಸ್ವಾಮಣ್ಣವ್ರ ಅಧಿಕಾರ ಇದ್ದಾಗ ಟಚ್ ಮಾಡಕ್ ಬಂದಿದ್ರು, ಒಪ್ಕೊಳ್ಳೋಣ. ಆದ್ರೆ ರೈತರ ಸಮಸ್ಯೆ ಕೇಳಿದ ತಕ್ಷಣ ಅವ್ರು ಕೈ ಬಿಟ್ರು. ಅಂದ್ರೆ ಒಬ್ಬ ಮನುಷ್ಯ ಆಸೆ ಬರುತ್ತೆ, ಆಸೆಗೆ ಏನಾದ್ರು ಕೇಳಕ್ ಬಂದಾಗ ಜನಗಳು ಅವ್ರ ಮುಂದೆ ನೊಂದ ಮನಸ್ಸಂದು ಹೇಳಿದಾಗ, ನೊಂದ ಮನಸ್ಸಿನಿಂದ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಕೈ ಬಿಡ್ತಾರ. ಬೇಡಪ್ಪ, ರೈತರು ಕಣ್ಣಿರೋದು ನನಗೆ ಬೇಡ ಅಂತೇಳಿ ಅವ್ರು ಕೈ ಬಿಡ್ತಾರ. ಅಲ್ಲಿಗೆ ನಿಂತೋಗಿದ್ರೆ ಚೆನ್ನಾಗಿತ್ತು. ಇವತ್ತು ಏಕೈಕಿ DK ಶಿವಕುಮಾರ್ ಅವರು ರೈತರಿಗೆ ಒಳ್ಳೇದ್ ಮಾಡಕ್ ಬರ್ದೇನೆ ರೈತರ ತಲನ ರುಂಡನ ಕೈಯಲ್ಲಿ ಹಿಡ್ಕ ಬಂದಿದೆ ಇಲ್ಲಪ್ಪ. ಮಾನ್ಯ DK ಶಿವಕುಮಾರ್ ಅವರೇ, ರೈತರಿಗೆ ಓದ್ಕತಾನೆಪ್ಪ. ನಾವು ನೀವು ಎಲ್ಲರೂ ರೈತರಲ್ಲಿ ಎಲ್ಲಿರ್ತೀವಿ? ಹೌದು, ಇವಾಗ ನೀವು ಸ್ಮಾರ್ಟ್ ಸಿಟಿ ಮಾಡಕ್ ಹೊರಟಿದ್ದೀರಾ, ಒಪ್ಕೊಳ್ಳೋಣ. ಸ್ಮಾರ್ಟ್ ಸಿಟಿ ಅಂದ್ರೆ ಏನು? ಎಲ್ಲಿ ಡೆವಲಪ್ ಕಮ್ಮಿ ಇದೆಯೋ, ಉತ್ತರ ಕರ್ನಾಟಕ ಬರಡು ಭೂಮಿ, ಅಲ್ಲಿ ನೀರೇ ಇಲ್ಲ, ನೀರಿಗೆ ಸಮಸ್ಯೆ, ನೀರೇ ಇಲ್ಲ, ಭೂಮಿ ಎಲ್ಲ ಬರಡು ಭೂಮಿ, ಅಲ್ಲೋಗಿ ಡೆವಲಪ್ ಮಾಡು. ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಚಾಮರಾಜನಗರ ಕಾಡು, ಸಿಟಿ ಅಂದ್ರೆ ಏನಂತ ಗೊತ್ತಿಲ್ಲ, ಫ್ಯಾಕ್ಟ್ರಿ ಅಂದ್ರೆ ಏನಂತ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮನೆಗಳು ಅಂತ ಏನಂದ್ರೆ ಗೊತ್ತಿಲ್ಲ, ಅಲ್ಲೂ ಕಟ್ಟಿ ನೀವು ಸ್ಮಾರ್ಟ್ ಸಿಟಿ ಮಾಡಿ. ಒಂದು ನೀ ಸ್ಮಾರ್ಟ್ ಸಿಟಿ ಮಾಡಕ್ ಕೊಟ್ಟಿದೆಯಲ್ಲಪ್ಪ. ಇಲ್ಲಿ ಈ ನೆಲ ಈ A1 ಅಂತ ಬಂದೈತೆ, ಅದೇನು 1.5 ಅವರ್ಗೆ ನಾನು ಪ್ರಶ್ನೆ ಕೇಳಿದ್ರ 2 ಲೀಟರ್ ನೀರು ಕುಡ್ಕತ್ತದೆ ಅಂತರ್ಜಲಲ್ಲಿ. ಆ ಅಂತರ್ಜಲ ನೀರು ಎಷ್ಟು ದಿವಸ ಕೊಡಕ್ಕಾಗುತ್ತೆ? ಎಷ್ಟು ಪ್ರಶ್ನೆ ಮಾಡ್ಬೋದು? ಎಷ್ಟು ಹಿಂಗೆ ನೀರು ನೀನ್ ಕೇಳ್ತಾ ನೀರೆಲ್ಲ ಖಾಲಿ ಆದಾಗ ನೀ ಸ್ಮಾರ್ಟ್ ಸಿಟಿ ಮಾಡ್ಕೊಟ್ಟಿದ್ದೆಲ್ಲ ಅವರೇ ನಿನ್ಗೆ ಪರ್ಕೆ ತಗೊಂಡು ಬಿಡ್ತಾರ. ನಿಜ ಅಲ್ವಾ? ಅದಕ್ಕೆ ಇವತ್ತೇ ತಪ್ಪಿಸ್ಕಪ್ಪ ನೀನು ರೈತರಿಂದ. ರೈತರಿಗೆ ಯಾಕೆ ನೀನು ಅನ್ಯಾಯ ಮಾಡ್ತೀಯ? ಒಂದು ನೀನು ಸ್ಮಾರ್ಟ್ ಸಿಟಿ ಮಾಡ್ಬೇಕಲ್ವಾ? ಇವತ್ತು ಅದೆಲ್ಲೋ 15 ಎಕರೆಗೆ 15 ಲಕ್ಷ ಅಂತೆ. ಸಣ್ಣ ಗಿಡ ನೀನು ಹಾಕಕ್ ಹೋಗಿದ್ಯಾ? ಒಂದು ತೆಂಗಿನ ಮರನ ನಾನು ಬೆಳೆಸಬೇಕು ಅಂದ್ರೆ 7 ವರ್ಷ ಬೇಕು. 7 ವರ್ಷ ಬೇಕು ಒಂದು ತೆಂಗಿನ ಮರಿನ ನಾನು ಬೆಳೆಸಬೇಕು ಅಂತ. ತೆಂಗಿನ ಮರನ 7 ವರ್ಷ ಅದು ಎಷ್ಟು ವರ್ಷ ಆಗಿದೆ ಇಲ್ಲಿ. ನೀವು ಹೋಗ್ಬಿಟ್ಟು ಈಗ ಚಿಕ್ಕ ಸಸಿನ ಹೋಗಿ ಪಾಪನ ನೀನು ಬೆಳೆಸ್ತೀನಿ ಅಂತಿದೆಯಲ್ಲಪ್ಪ. ಸಾರ್ ಹೇಳಿದ್ರು ಇವಾಗ ಕುಮಾರಸ್ವಾಮಣ್ಣವರು, ಅಲ್ಲಿ ಹೋಗಿ ಮಾಡು, ಅಲ್ಲಿ ಹೋಗಿ ಮಾಡ್ಬೋದಾಯ್ತಲ್ಲ. ನೀನೇ ಆನ ಕೆರೆದು ತಾನೇ ತನ್ನ ತಲೆಗೆ ದಬಾಕತ್ತಂತಂಗೆ ನೀವು ಇವತ್ತು ಮಾಡಕ್ಕೆ ಹೊರಟಿರೋದು ಅನ್ಯಾಯ. ನೀವು ಸತ್ಯಲ್ಲಿ ತೋರಿಸ್ಕರೆ ಅಲ್ಲಿ 15 ಲಕ್ಷದ ನಾನು ಗಿಡ ಹಾಕ್ತೀನಿ ಅಂತಂದ್ರೆ ಅಲ್ಲಿ ಎಷ್ಟು ಎಕರೆ ಜಮೀನಾಯಿತು, ನೀನು ಅಲ್ಲಿ ಹೋಗಿ ಮಾಡವೆ. ಇಲ್ಲಿ ರೈತರು ಹೊಟ್ಟೆ ಮೇಲೆ ಹೊಡೆದು ನೀನು ಊಟ ಮಾಡೋ ಬದಲು ಆರಾಮಾಗಿದೆ ಗಿಡ ನೆಡ್ತಾ ಇದ್ದೀರಾ, ಅಲ್ಲೋಗಿ. ಅದನ್ನು ನಾನು ಕೇಳೋದು. ಆಮೇಲೆ ಇನ್ನೊಂದು ಹೇಳ, ಮಾನ್ಯ ಕುಮಾರಸ್ವಾಮಣ್ಣವರು ಅವ್ರಿದ್ದ ಕಾಲದಲ್ಲಿ, ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ
ರೈತರಿಗೆ 150 ಕೋಟಿ ಸಾಲ ಮನ್ನಾ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅಂಗವಿಕಲರಿಗೆ ಕೆಲಸ ಗೌರ್ಮೆಂಟ್ ಮಾಡಿದ್ರು, ಟೀಚರ್ಸ್ 50,000 ಜನನ ಸೇರಿಸಿದ್ರು. ನೀನೇನು ಮಾಡಿದೆಪ್ಪ? ಮಾತೆತ್ತಿದ್ರ ಇವರು ಯಾರಪ್ಪ, ನಮ್ಮ DK ಶಿವಕುಮಾರ್ ಅಲ್ಲ, ನಮ್ಮ ಸಿದ್ದರಾಮಯ್ಯ ಅಪ್ಪಾಜಿಯವರು ಮತ್ತು ಮಾನ್ಯ ಮಾದೇವಪ್ಪರು. ನಾನು ಈ ಒಂದು ಪಕ್ಷದಲ್ಲಿ ಬಂದಿದ್ದೀನಿ, CM ಆಗಿದ್ದೀವಿ, ಈ ಪಕ್ಷ ಸರ್ಕಾರ ಬಂದ ತಕ್ಷಣ 5,000 ಜನಕ್ಕೆ ಉದ್ಯೋಗ ಕೊಟ್ಬಿಡ್ತೀನಿ ವರ್ಷಕ್ಕೆಂತೆ, 50,000 ಜನಕ್ಕೆ ಅಂತೆ. ಒಬ್ಬರು ಹುಡುಗರಿಗೆ ಗೌರ್ಮೆಂಟ್ ಕೆಲಸ ಕೊಟ್ಟಿಲ್ಲ ರೇ. ಧಾರವಾಡದಲ್ಲಿ ನಿಮ್ಮಂಥ ಮಕ್ಕಳು ಕೇಳೋಕ್ಕಾಗಲ್ಲ, ಅವ್ರ ಗೋಳ ರೋಡಲ್ಲಿ ಹೊಡೆದಾಡಿದ್ರು, ಚೆಚ್ಚಾಡಿದ್ರು, ಸಿಕ್ಕಿರೋ ಬಲ್ದಾಕ್ಬಿಡೋರು ಅವತ್ತು. ಯಾರನ್ನ ಹಿಂದೆ ಮುಖ್ಯಮಂತ್ರಿ ಆಗಿರಲ್ಲ, ನಾವು ಹೇಳೋದು ಬೇಡ, ನಿಮಗೆ ಗೊತ್ತು. ಹೊಡೆದಾಕ್ಬಿಡೋರು ಅನ್ನೋವಾಗಿ ನೀವು ತಗ್ಲಾಕಂಡ್ರಿ. ಈಗ ಹೇಳ್ತಿದ್ದಾರೆ ನಮ್ಮ ಕೇಂದ್ರ ಸಚಿವರು ಅಖಾಡಕ್ಕೆ ಬಂದಿದ್ದಾರೆ, ಹೇಳ್ತಾರೆ ಯಾರೋ ಒಬ್ಬರು MLA ಆದಿ ಬೀದಿಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಲ್ಲ ಅಂತಾರೆ. ಆದಿ ಬೀದಿಯವರೆಲ್ಲರೂ ನಿಮ್ಗೆ ಓಟ್ ಹಾಕಿರೋದು. ಆದಿ ಬೀದಿ ಫುಟ್ಪಾತ್ ಜನ, ಪೇಪರ್ ಎತ್ತವರು, ಖಜಾನೆ ಮಾಡೋರು, ಕಕ್ಕ ಎತ್ತಾಕವ್ರೆಲ್ಲವೇ ನಿಮ್ಗೆ ಓಟ್ ಹಾಕಿರೋದು ಗುರು. ವಿಧಾನಸೌಧದಲ್ಲಿ ಕೂತಿರೋರು ಅಡ್ಡ ಮತ ಹಾಕವ್ರೆ ಅಲ್ವಾ? ವಿಧಾನಸೌಧದಲ್ಲಿ ಕೂತ್ಕೊಂಡಿರೋರು ಅಡ್ಡ ಮತ ಹಾಕ್ಬಿಟ್ಟು ಬಂದರೆ ಮಿಸ್ಟರ್ DK ಶಿವಕುಮಾರ್ ಅವರೇ, ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ತಾಕತ್ತು ಅಂತ ಏನಾರು ಇದ್ರ, ಧೈರ್ಯ ಅಂತ ಏನಾರು ಇದ್ದಿದ್ರ ನೀವು ಇಲ್ಲಿಗೆ ಬರ್ಬೋದಾಯ್ತು. ಅಲ್ಲಿ ಯಾರೋ ಪಾಪ ನಮ್ಮ ಸೋದರಿರು, ನನಗೆ ಗೊತ್ತಿಲ್ಲ, ಅಲ್ಲಿ ಹೋದೆ ನಾನು. ಎಲ್ಲ ರೈತರು ಒಂದೇನು ನನಗೆ ಗಾಬರಿ, ಎಲ್ಲಿ ಕುಮಾರಣ್ಣ ಬಂದ್ಬಿಟ್ಟರು, ನಾನು ಅವ್ರನ್ನ ಮೀಟ್ ಮಾಡಬೇಕು ಬೇಗ ಅನ್ನೋ ಗಾಬರಿಲಿ ಅಲ್ಲಿ ಹೋದೆ. ಅಲ್ಲಿ ನೋಡೋರು ಭೂಮಿ ನಾವು ಕೊಟ್ಬಿಡ್ತೀವಿ ಅಂತ. ಆದ್ರೆ ನಾನು ಹೇಳ್ತೀನಿ ಅವ್ರಿಗೆ, ಪಾಪ ಅಲ್ಲಿ ಕೂತಿರೋರು ನಮ್ಮ ಸಾಮಾನ್ಯ ಅಣ್ಣಂದಿರು ಅಥವಾ ನನ್ನ ಅಕ್ಕ ತಂಗಿರಿಗೆ ಹೇಳ್ತೀನಿ, ತಾಯಿಗಳ ನೀವು ನಿಜವಾಗ್ಲೂ ರೈತರ ಮಹಿಳೆ ಅಲ್ಲ. ನೀವು ರೈತರ ಮಹಿಳೆ ಆಗಿದ್ರೆ ನಾನು ಜಮೀನು ಕೊಟ್ಬಿಡ್ತೀನಿ ಅಂತ ಏನಾರು ಕೂತಿದ್ರೆ ನೀವು ಮೊದಲಿಂದನೂ ಇಷ್ಟಾಗಿ ಕೂತ್ಕೋಬೇಕಾಯ್ತು. ಅದಕ್ಕೆ ನೆನ್ನ ಮಾತ್ರ ಕೂತಿದೆ ಅಂತಂದ್ರೆ ನೀವು ಎಷ್ಟೆಷ್ಟು ದುಡ್ಡು ಇಸ್ಕೊಂಡು ಕೂತಿದ್ದೀರಾ, ರೌಡಿ ಜಾಮ್ ಮಾಡಿದ್ದೀರಾ ನೀವು. ಪಾಪ ಇಲ್ಲಿರೋ ಬಿಡದಿ ಜನಕ್ಕೆ, ಇಲ್ಲಿ ಯಾವುದು ಇವರು ಬೈರಮಂಗಲದಲ್ಲಿರೋ ಜನಕ್ಕೆ 40 ಎಷ್ಟು ಇವರು 3 ತಿಂಗಳಿಂದ ಕೂತಿದ್ದಾರೆ ಅಲ್ವೇನಮ್ಮ. 3 ತಿಂಗಳಿಂದ ಕೂತಿರ್ತಕ್ಕಂಥ ಹೋರಾಟ ಮಾಡೋ ಹೆಣ್ಣು ಮಕ್ಳಿಗೆ ಬಂದ್ಬಿಟ್ಟು ನೆನ್ನ ನೀವು ದುಡ್ಡು ಇಸ್ಕೊಂಡು ಕೂತಿದ್ದಾರೆ ಅಂತಂದ್ರೆ ನೀವು ಎಷ್ಟರ ಮಟ್ಟಿಗೆ ಗುಂಡಾಗಿರಿ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನೀವು ಗುಂಡಾಗಿರಿ ಪಕ್ಷನೇ, ನೀವು ಗುಂಡಾಗಿರಿನೇ. ಏನಾರು ಗುಂಡಾಗಿರಿ ಪಕ್ಷ ಏನಾರು ಗುಂಡಾಗಿರಿ ಮಾಡ್ತಾ ಇದ್ದ ಅಂತ ಏನಾರು ಇದ್ರ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇನ್ನೇನಪ್ಪ, ಮಣ್ಣಿನ ಮಗ ಆಗಿರ್ತಕ್ಕಂಥ ಕೇಂದ್ರ ಸಚಿವ ಕುಮಾರಸ್ವಾಮಣ್ಣವರು, ಅವರ ತಂದೆ ರೀ ಧೀಮಂತ ಸೀಮಂತ, ಅವರೇನು ಪ್ರಧಾನಮಂತ್ರಿ ಆಗಿದ್ದು ನಮ್ಮ ಕರ್ನಾಟಕ ಹೆಮ್ಮೆ ಪುತ್ರ. ಅವ್ರ ಮಗ 2 ಸರಿ ಮುಖ್ಯಮಂತ್ರಿ ಆದರು, 3 ಸರಿ MLA ಆದರು. ಇವತ್ತು ಬಂದು ರೈತರು ತಾವು ಕೂತಾರ ಅಂದ್ರೆ ಅವರು ಕಂಡ್ರೆ ನಿಜವಾದಂಥ ತಾಕತ್ತಿರೋ ಗಂಡಸು. ನಿಜವಾಗ್ಲೂ ನಾನು ಇವತ್ತಿಗೂ ಸಿದ್ದರಾಮಯ್ಯರಾಗ ತಾಕತ್ತಿರೋ ಗಂಡು ಮಗನು ಅಂತಿದ್ದೆ. ಇವತ್ತು ತಾಕತ್ತು ಅಂತ ಏನಂತ ತೋರಿಸೋದು ಅಂದ್ರೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗೆ ನಿಜವಾದಂಥ ಧೈರ್ಯ ಇದೆ. ಅವ್ರಿಗೆ ಇನ್ನೂ ಆರೋಗ್ಯ ಜಾಸ್ತಿ ಬರಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ. ರೈತರಿಗೆ ನಾನು ಹೇಳ್ತಿದ್ದೀನಿ, ಏನಾರು ಕುಮಾರಸ್ವಾಮಣ್ಣರಲ್ಲಿ ಮಾತು ಏನು ನಡೆಸ್ಕಾರೋ ಅದನ್ನು ನಡೆಸ್ಕೊಂಡ್ರೆ ಸರ್, ಇವತ್ತು JDS ಬರೋದು, ಕಾಂಗ್ರೆಸ್ಸು ಸರ್ವನಾಶದ ಸದಸ್ಯದ ಹೊಳಿ. DK ಶಿವಕುಮಾರ್ ಅಥವಾ ಮತ್ತೆ ಕಾಂಗ್ರೆಸ್ ಪರವಾಗಿರುವಂಥವ್ರು ಕೆಲವು ಜನ ಬೀದಿಯಲ್ಲೆಲ್ಲ ಪೋಸ್ಟರ್ ಆಗ್ತಾ ಇದ್ದಾರೆ ಅಂತ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದರು. ಅದ್ರ ಬಗ್ಗೆ ಹೇಳೋದಾದರೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಒಂದು ಹೇಳ, ಮಾನ್ಯ DK ಶಿವಕುಮಾರ್ ಅವರು ದುಡ್ಡಿರೋರು, ಹಣ ಇರೋರು, ರೋಡಿಗಳು ಮಡಗಿರೋರು. ನಾನು ಸಾಮಾನ್ಯದ ಹೆಣ್ಮಗಳು ಆದರೂ ನಾನು ಧೈರ್ಯ ಬಂದು ಹೇಳ್ತೀನಿ, ನಮ್ಮ ಕುಮಾರಸ್ವಾಮಣ್ಣರು ಇರ್ತಾನೆ ಅಂತಂದರು. ಮಾನ್ಯ DK ಶಿವಕುಮಾರ್ ಅವರೇ, ಹಿಂದೆ ಏನಿದ್ದು ಮರ್ತುಬಿಡಿ. ನಿಮ್ಗೆ CM ಅವಕಾಶ ಸಿಗ್ತೇ ಇರಲಿಲ್ಲ, ನಮ್ಮ ಟಗರೆ ಹಿಡ್ಕತೆ ಇತ್ತು ಅಂದರೆ ಸಿದ್ದರಾಮಯ್ಯ ಅವರೇ ನಡೆಸ್ತಾ ಇದ್ರು ಅಂತ ಅನ್ಕೊಂಡಿದ್ರು. ದೇವ್ರ ದಯ ನಿಮ್ಗೆ ಒಂದು ಬಂದದೆ. CM ಆಗೋದು ಅಷ್ಟು ಸುಲಭ ಅಲ್ಲ, ಅದು ದೇವ್ರು ಕೊಟ್ಟಿರೋ ಭಾಗ್ಯ. ಗೌಡ್ರಲ್ಲಿ ನೀವು ಗೌಡ್ರು, ಇವರು ಗೌಡ್ರು, ನೀವು ಒಂದು ಹೆಸರು ತಗೊಂಡ್ರಿ. ನಾನು ಹೇಳ್ತಿದ್ದೆ DK ಶಿವಕುಮಾರ್ ಅವರು ಗೌಡ್ರದ್ದೆಲ್ಲ ಹಾಳು ಮಾಡ್ಬಿಡ್ತಾನೆ, ಬಡಿಗನ CM ಆಗಿಲ್ಲ ಅಂತಿದ್ದೆ. ಅದನ್ನು ಉಳಿಸ್ಕೋಬೇಕು ಅಂತ ನರಿದ್ರ ರೈತರು ಪಾದಕ್ಕ ತಲೆ ಮೇಲೆಲ್ಲ ಪಾದ ಮೇಲೆ ನೀವು ಕೈ ಇಡಂಗಿಲ್ಲ. ರೈತರ ಪಾದ ಮೇಲೆ ಕೈ ಇಡಂಗಿಲ್ಲ ಅಂದ್ರೆ ಅವ್ರ ಜಮೀನು ನೀವು ಮುಟ್ಟಂಗಿಲ್ಲ. ನೀವು ಮುಟ್ರ ಭಸ್ಮ ಆಯ್ತೀರಿ. ರೈತರ ಶಾಪ ತುಂಬ ದೊಡ್ಡದು ರೀ. ಮನೇಲಿ ಒಂದು ಹೆಣ್ಮಗಳು ಶುಕ್ರದಿನ ಹತ್ರ ಒಂದು ಗಂಡು ಮಗನಿಗೆ ಶಾಪ ಆಯ್ತದೆ, ಅದಿಷ್ಟೂ ಜನ ಕಣ್ಣೀರು ಹಾಕಿದ್ರ ನಿಮ್ಮ ಉದ್ಧಾರ ಆದರ್ಯಾ? ಆಗಲ್ಲ.